ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು. ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಮಂಡಕ್ಕಿ, ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ಸೂಪರ್ ಮಾರ್ಕೆಟಿಗೆ ಬಂದಿದ್ದು ನೋಡ್ರಿ. ನಮ್ಮೂರಲ್ಲಿ ಸೂಪರ್ ಮಾರ್ಕೆಟು ಇದೆ, ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಬೆಳಗ್ಗೆನೇ ಎಲ್ಲ ಜನ ಇರಲಿಲ್ಲ. ಎಲ್ಲ ಥರದ ರೇಷನ್ನು ಸಿಗುತ್ತೆ ನೋಡ್ರಿ. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು, ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲಿ. ನಾನು ಬೇಗ ಅತ್ಲಾಗೆ ತಗೊಂಡು ಹೋಗ್ಬಿಡ್ತೀನಿ. ಅತ್ಲಾಗೆ ನಮ್ಮನೆ ಬೈತಾರೆ ಸೂಪರ್ ಮಾರ್ಕೆಟ್ಗೆ, ಅಲ್ಲೇ ಒಂದೇ ಇರೋದು ನಿನಗೆ ಅಂತ. ನಾನು ಅತ್ಲಾಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಎಲ್ಲ ಕೈ ಸಿಗುತ್ತೆ. ಬೇಗ 5-10 ನಿಮಿಷದೊಳಗೆ ತಗೊಂಡು ಹೋಗ್ಬಿಡ್ತೀನಿ ಸ್ನೇಹಿತರೆ. ನಮಗೆ ಟೈಮ್ ಬೇರೆ ಇರೋಲ್ಲ ಶಾಪಿಗೆ ಹೋಗೋದ್ರಿಂದ. ನೋಡಿ, ಎಲ್ಲ ಥರದ್ದು ಸಿಗುತ್ತೆ. ಸದ್ಯಕ್ಕಂದು ಸ್ವಲ್ಪ ಏನು ಬೇಕು ಅಲ್ಲಿ ಸಿಗುತ್ತೆ. ಒಟ್ಟು ಪಕ್ಷಿ ಖಾರ ಪ್ರತಿ ತಿಂಗಳು ತಗೊಂತೀನಿ 1 kg ಸ್ನೇಹಿತರೆ. ಶೇಂಗಾ ಮಂಡಕ್ಕಿ ಖಾರ ಹಚ್ಚೋಣ ಅಂತ. ಎಷ್ಟು ಗಂಟೆ ಬರೋದವರು ಎಲ್ಲ ಬಿಲ್ ಹಾಕ್ಕೊಟ್ಟ ರೇಷನ್ ತಂದೆ ಸ್ನೇಹಿತರೆ. ಈಗ ಕೇಳಿನಲ್ಲ, ಮಂಡಕ್ಕಿ ಖಾರ ಹಚ್ಚೋಣ ಅಂತ ನೈಲಾನು ಪೇಪರ್ ಅವಲಕ್ಕಿ ಸಿಗುತ್ತಲ್ಲ, ಅದನ್ನು ತೊಗೊಂಬಂದೀನಿ. ಆಮೇಲೆ ಸ್ವಲ್ಪ ರೇಷನ್ ಖಾಲಿ ಆಗಿತ್ತಲ್ಲ, ಹಂಗೆ ಸ್ವಲ್ಪ ತಗೊಂಬಂದೀನಿ ಸ್ನೇಹಿತರೆ. ಬೇಗ ತಿಂಡಿ ಮಾಡಬೇಕು ಇವಾಗ. ದೋಸೆ, ಇವತ್ತು ಭಾನುವಾರನಲ್ಲ, ದೋಸೆ ಆಲೂಗೆಡ್ಡೆ ಪಲ್ಯ ಎಲ್ಲ ರೇಟ್ ಆಗಿದೆ ಸ್ನೇಹಿತರೆ. ಗೋಲ್ಡ್ ವಿನ್ನರ್ 175 ಇದೆ ನೋಡ್ರಿ. ಇದು ಶೇಂಗಾನೂ ಅಷ್ಟೇ 150, 175 ಶೇಂಗಾ 1 kg ಸ್ನೇಹಿತರೆ. ನಮಗೆ ಶೇಂಗಾ ಬೇಕೇ ಬೇಕು. ಶೇಂಗಾ ಉಂಡೆ ಮಾಡ್ತೀನಿ. ಆಮೇಲೆ ಇದು ಮೊಸರು ಸಾರಿಗೆ, ಕಾಯಿ ಬಜ್ಜಿ, ಇದಕ್ಕೆಲ್ಲ ನಮಗೆ ಬೇಕೇ ಬೇಕು ಜಾಸ್ತಿ ಶೇಂಗಾ. ಗೋಧಿ ಸ್ನೇಹಿತರೆ, ನಾವು ಗೋಧಿ ತಂದು ಹಿಟ್ಟನ್ನು ಮಾಡಿಸ್ತೀವಿ ಚಪಾತಿ ಸ್ನೇಹಿತರೆ. ನಾವು ಅಂಗಡಿಯಿಂದ ಹಿಟ್ಟು ತರಲ್ಲ, ಹಂಗಾಗಿ ಒಂದು ಸ್ವಲ್ಪ ಗೋಧಿನೇ ತೊಗೊಂಬಿಡ್ತೀವಿ. 3 kg ತೊಗೊಂಬಂದಿದ್ದೀನಿ. 45 ರೂಪಾಯಿ kg ಅಂತೆ ಸ್ನೇಹಿತರೆ. ಇಷ್ಟಕ್ಕೆ 895 ರೂಪಾಯಿ ಸ್ನೇಹಿತರೆ. ಬೆಲ್ಲ ಶೀತದಲ್ಲಿ ಮೆತ್ತಗಾಗ್ಬಿಡುತ್ತೆ ಸ್ನೇಹಿತರೆ. ಕಾಫಿಗೆ ಬೇಕಲ್ಲ ಬೆಲ್ಲ, ಅದಕ್ಕೆ ಕವರ್ ಹಾಕಿ ಈ ಥರನ ಕವರ್ ಕೆಳಗೆ ಹಾಕ್ಬಿಡ್ತೀನಿ. ಈ ಥರ ಜಿನಗಲ್ಲ ಸ್ನೇಹಿತರೆ ಶೀತಕ್ಕೆ ಬೆಲ್ಲ. ನೋಡಿರಿ, ಈ ಥರ ಕವರ್ ಹಾಕಿ ಬೆಲ್ಲ ಹಾಕ್ರಿ ಇದಕ್ಕೆ. ಆವಾಗ ಶೀತಕ್ಕೆ ಏನಾಗಲ್ಲ. 1 ಸ್ಪೂನ್ ಹಾಕ್ಬಿಟ್ರೆ ಅದಕ್ಕೆ ಬೆಲ್ಲ ಯೂಸ್ ಮಾಡ್ಕೊಂಡು ಕವರ್ ಹಾಕಿ ಹಾಗೆ ಮುಚ್ಚಿಬಿಡ್ಬೇಕು. ನೀವು ಹೇಗೆ ಬೆಲ್ಲ ಇಡ್ತೀರಾ ಮಳೆಗಾಲದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಪೂರ್ತಿಯಾಗಿ ನೋಡಿರಿ ವಿಡಿಯೋನ. ಮಂಡಕ್ಕಿ ಖಾರ ಹಚ್ಚೋದು ತೋರಿಸಿದ್ದೀನಿ, ಪೇಪರ್ ಅವಲಕ್ಕಿದು ಸ್ನೇಹಿತರೆ. ನಿಮಗೆ ಪೂರ್ತಿ ನೋಡದೇ ಇದ್ದರೆ ನಿಮಗೆ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಏನು ತೋರಿಸಿದ್ರು ಬಿಟ್ಟಿದ್ರು ಅಂತ ಸ್ನೇಹಿತರೆ. ಬೆಳಗ್ಗೆ ಒಂದು ಸ್ವಲ್ಪ ದೋಸೆ ಮಾಡಿದ್ನಲ್ಲ, ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು. ಯಾಕೆ ಬಿಸಾಕೋಣ ಅಂತ ಒಂದು ಸ್ವಲ್ಪ ಉಳಿದಿತ್ತು. ಒಂದು 2-3 ಹಾಕ್ತೆ, ಯಾವಾಗರೇ ಲಂಚ್ ಬಾಕ್ಸಿಗೆ ಆಗುತ್ತೆ ಅಂತ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಅದನ್ನು. ಈಗ ಮಂಡಕ್ಕಿ ಖಾರ ಹಚ್ಚುತ್ತಾ ಇದ್ದೀನಿ ಸ್ನೇಹಿತರೆ. 1 kg ಕರೆಕ್ಟಾಗಿ ಹಿಡಿಯುತ್ತೆ ಸ್ನೇಹಿತರೆ ಇದು ಬಾಕ್ಸ್ ನನಗೆ. ನೋಡ, ಅದಕ್ಕೆ ಮಿಕ್ಕ ತುಂಬಿತು. ಅದಕ್ಕೆ ನಾನು ಮಂಡಕ್ಕಿ ಖಾರ ಹಚ್ಬೇಕಾಗಿತ್ತಲ್ಲ, ಅದಕ್ಕೆ ಉಳಿದಿದ್ದೆಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ. ಬನ್ನಿ ನೈಲಾನು ಮಂಡಕ್ಕಿಗೆ ಖಾರ ಹಚ್ಚೋದು ಹೆಂಗೆ ಅಂತ ನೋಡೋಣ. ನೀವು ಹೆಂಗೆ ಮಾಡ್ತೀರಾ, ನಾವು ಈ ಥರ ಮಾಡ್ತೀವಿ ನೋಡಿರಿ ಸ್ನೇಹಿತರೆ. ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ, ಕೊಬ್ಬರಿ ಹೆಚ್ಕೊತೀನಿ. ಕೊಬ್ಬರಿ ಹಾಕ್ಲೇಬೇಕು ಸ್ನೇಹಿತರೆ, ಚೆನ್ನಾಗಲ್ಲ ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ರೆ. ನನಗೆ ಟೈಮೇ ಆಗಲ್ಲ. ಸ್ನ್ಯಾಕ್ಸು ಇದೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕೆ ಟೈಮೇ ಆಗಲ್ಲ ಸ್ನೇಹಿತರೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬರ್ತಿರ್ಲಿಲ್ಲ. ಬೆಳ್ಳುಳ್ಳಿ, ಕೊಬ್ಬರಿ, ಕಡಲೆ, ಶೇಂಗಾ, ಕರಿಬೇವು, ಅರಿಶಿನ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ.
ಇದು ಕೆಂಪಾಗೋವರೆಗೂ ಹುರ್ಕೋಬೇಕು ಇದನ್ನು. ಇಲ್ಲ ಮೆತ್ತಗಾಗುತ್ತೆ ಸ್ನೇಹಿತರೆ, ಕೆಂಪಾಗೋವರೆಗೂ ಹುರ್ಕೊಂಡಿದ್ರೆ ಇದನ್ನು. ಕಡಲೆನೂ ಹುರ್ಕೋಬೇಕು, ಮೆತ್ತಗಿರುತ್ತೆ, ಚೆನ್ನಾಗಿ ಗರಿ ಗರಿ ಅಂತ ಬರುತ್ತೆ ಕಡಲೆನೂ ಹುರ್ಕೊಂಡ್ರೆ. ಶೇಂಗಾ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಚೆನ್ನಾಗಿ ಮಾಗಿಸ್ಕೋಬೇಕು ಇದನ್ನು. ಸ್ವಲ್ಪ ಗರಿ ಗರಿ ಕೆಂಪಾಗೋವರೆಗೂ ಸ್ನೇಹಿತರೆ ಇದನ್ನು. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ರಿ. ಎಷ್ಟು ಖಾರ ಬೇಕೋ ನಿಮಗೆ ನೋಡಿ ಹಾಕ್ಕೊಳ್ರಿ. ಖಾರ ತಿನ್ನೋರಾದರೆ ಕಡಿಮೆ ಹಾಕ್ಕೊಂಡ್ರೆ ಆಯಿತು, ಖಾರ ತಿಂದ ಇದ್ರೆ ಕಡಿಮೆ. ರುಚಿಗೆ ತಕ್ಕಷ್ಟು ಉಪ್ಪು ಇದು. ಇದರಲ್ಲಿ ಮಂಡಕ್ಕಿನ ಚೆನ್ನಾಗಿ ಪೇಪರ್ ಅವಲಕ್ಕಿನ ಹುರ್ಕೋಬೇಕು ಸ್ನೇಹಿತರೆ. ಇದರಲ್ಲಿ ಚೆನ್ನಾಗಿ ಕೈ ಆಡ್ಕೊಂತ ಒತ್ತುತ್ತೆ, ಸ್ವಲ್ಪ ಸಣ್ಣ ಉರಿ ಮಾರಿ ಹುರ್ಕೋಬೇಕು ನೋಡಿರಿ. ಇದುವಾಗ ಎಲ್ಲ ಗರಿ ಗರಿ ಇಂದಮೇಲೆ ಹುರಿದಿಟ್ಕೊಂಡಿರೋದನ್ನೆಲ್ಲ ಹಾಕ್ಬೇಕು ಇದಕ್ಕೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹೋಗಿ ಬರಲಾ?